ಇಲ್ಲ. ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ ಆ ರಾಜ್ಯಕ್ಕೆ, ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ. ಎಣ್ಣೆ ಹೊಡೆಯೋರಿಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ, ಕೂತ್ಕೊಂಡ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು. ಹೆಂಗನ ಇರಲಿ ಒಂದು ಕೇವಿಯಟ್ ಹಾಕ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ರು. ನಾವು ಈ ದಾರಿ ಹೋಗ್ತಾ ಇದ್ರೆ ನಾವು ತಿರುಪತಿಗೆ ಹೋಗೋಣ ಅಂದ್ರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು. ಅವರೇ ನಾನು ಹೇಳೋದು. ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ, ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲಾ ದೇಶಗಳು ಸಾಲ ಮಾಡ್ತೈತೆ, ಎಲ್ಲಾ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ. ಸಾಲ ಮಾಡ್ತಾರೆ, ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನಮ್ಮ ಇವರು ಸಿದ್ದರಾಮಣ್ಣ ಅವರು 16 ಬಜೆಟ್ ಮಂಡನೆ ಮಾಡಿರೋರು. ಇದೇನು ಹೊಸ ಬಜೆಟ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡುವಾಗ ಕಾಂಗ್ರೆಸ್ MLAಗಳು, ಮಂತ್ರಿಗಳು ಹಾಗೆ ಸಿಗ್ತಾರಲ್ಲ, ಕಾಫಿಗೆ ತಿಂಡಿಗೆಲ್ಲ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಮೊದಲು ಸಿದ್ದರಾಮಣ್ಣನೇ ಬೇಡ, ಈಗ ಯಾಕೋ ಒಂಥರ ಔಟವ್ರೆ, ಡಲ್ ಔಟವ್ರೆ ಅಂತ. ಬಡ್ಜೆಟ್ಟು ಡಲ್ ಔಟೈತೆ, ಡಲ್ ಔಟೈತೆ. ನಾವು ಸ್ಟ್ರಾಂಗ್ ಆತಾರೆ ಅನ್ಕೊಂಡಿದ್ರಿ. ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಮುಪ್ಪಾದ್ರು ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ. ಸ್ಟ್ರಾಂಗ್. ಇದು ಉಲ್ಟಾ ಕೇಸು. ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ, ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ನೋಡಪ್ಪ, ನಾಲ್ಕು ಎದ್ದಿಗೆ ಮಾತಾಡಕ್ಕೆ ಬೇಡ ಬೇಡ, ಹೇಳಿ. ನಾವು ನಿಮ್ಗೆ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದೀರಿ. ನಾವೇನು ಎಕ್ಸಾಮ್ಷನ್ ಕೊಟ್ಟಿದ್ವಿ ಪೂರ್ತಿ ಬರೋದು. ನಾನು ಹೇಳಿದೆ, ಅವ್ರು ಬರ್ದಿರೋ ಪರವಾಗಿಲ್ಲ, ಉಳಿದವ್ರು ಬರ್ಲಿ ಅಂತ ಹೇಳಿದೆ. ಅಧ್ಯಕ್ಷರು ಅನುಮತಿ ಮೇಲೆ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮೆಲ್ಲರ ಕೋಆಪರೇಷನ್ ಮೇಲೆ ಮುಂದುವರಿಸಿ. ಮಾತಾಡ್ಲಿ, ಅವ್ರು ಮಾತಾಡಕತ್ತಾರ, ಒಬ್ಬೊಬ್ರು ಎದ್ದು ಬಿಡ್ತೀರಪ್ಪ. ಅವ್ರು ಹುಷಾರು, ಆರೋಗ್ಯವಾಗಿದ್ದಾರಪ್ಪ, ಮಾತಾಡ್ರಿ ನೀವು. ಆಮೇಲೆ ನಮ್ಮ ಹೇಳ್ಬೇಕೆಲ್ಲ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಷ್ಟು ಖಡಕ್ ಆಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಖಡಕ್ ಹೆಂಗಿದ್ರು ಅಂತ ಹೇಳಿದೆ. 2017ರ ಮುಖ್ಯಮಂತ್ರಿಯಾಗೆ, 2025ರ ಮುಖ್ಯಮಂತ್ರಿಯಾಗೆ ಅವರು 2017 ಮಾರ್ಚ್ 20 ಒಂದು ಭಾಷಣ ಮಾಡ್ತಾರೆ. ಇಲ್ಲೇ ತಾವು ಇಲ್ಲೇ ಭಾಷಣ ಮಾಡ್ತೀರ. ಒಂದು ಕಾಪಿ ಇದೆ, ಇಲ್ಲಿ ಕಾಪಿ ಇದೆ. 2000 ಒಂದು ಭಾಷಣ ಮಾಡ್ತಾರೆ. ಬೇಸಿಸ್ ಆಫ್ ದಿ ಅವೈಲಬಿಲಿಟಿ 2002-3-2017 ಬೇಸಿಸ್ ಆಫ್ ದ ಅವೈಲಬಿಲಿಟಿ ಗವರ್ಮೆಂಟ್ ಶೆಲ್ ಟೇಕ್ ದ ಲೋನ್ ಆನ್ ದಿ ಬೇಸಿಸ್ ಆಫ್ ಅಫೋರ್ಡಬಿಲಿಟಿ ಎಂದು ನಾನು ಹೇಳಿದ್ದೆ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು. ಮತ್ತೆ ಇದು ಇಂಪಾರ್ಟೆಂಟು, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದು ಮತ್ತೆ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ. ಅದು ನಿಮ್ಮ ಗಮನದಲ್ಲಿರಲಿ. ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯನವರು. ಅಂದ್ರೆ ನೀವು ಸಾಲ ತಗೊಳ್ಳೋದು ಏನ್ ತಪ್ಪಲ್ಲ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟನ್ನ ನೀವು ತಗೊಳ್ಳಿ. ಆದರೆ ಆ ಸಾಲನೆಲ್ಲನೂ ಏನಕ್ಕೆ ಉಪಯೋಗ ಮಾಡ್ಕೊಬೇಕು? ನೀವು ಅಸೆಟ್ಗೆ ಉಪಯೋಗ ಮಾಡ್ಕೊಬೇಕು. ಅಸೆಟ್ಗೆ ಇಲ್ಲಿ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸೃಷ್ಟಿ ಮಾಡಬೇಕು. ನಿಮ್ ಪೊಲಿಟಿಕಲ್ ಇಶ್ಯೂಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ ಪೊಲಿಟಿಕಲ್ ಅಜೆಂಡಾಗೆ, ನಿಮ್ ಮ್ಯಾನಿಫೆಸ್ಟೋಗೆ ಕೊಡ್ತಾ ಇದ್ದೀರಾ ನೀವು. ಇದೇ 2017ರಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಅಸೆಟ್ ಕ್ರಿಯೇಟ್ ಮಾಡಬೇಕು ಸಾಲ ಮಾಡಿದ್ರೆ ಅಂತ. ಅದೇ ಮುಖ್ಯಮಂತ್ರಿ ಈಗ ಮಾಡ್ತಾ ಇರೋದೇನು? ಅವ್ರು ಪೊಲಿಟಿಕಲ್ ಆಗಿ ಏನ್ ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋಗೆ ಹೋಗಿದೆ. ಇದು ಅನ್ಯಾಯ. ಇಲ್ಲಿ ಮೋಸ ನಡೆದಿರುವಂಥದ್ದು, ಇಲ್ಲಿ ಮೋಸ ಆಗಿರುವಂಥದ್ದು. ನೀವು ಯಾವುದಕ್ಕೆ ಉಪಯೋಗ ಮಾಡಬೇಕು ಅದನ್ನ ಅವರು ಮಾಡ್ತಾ ಇಲ್ಲ. ಅಭಿವೃದ್ಧಿ ಹೊಂದಿತಕ್ಕಂಥ ಎಲ್ಲಾ ದೇಶಗಳು, ಎಲ್ಲಾ ರಾಷ್ಟ್ರಗಳು, ಎಲ್ಲಾ ರಾಜ್ಯಗಳು ಕೂಡ ಸಾಲ ತೆಗೆದುಕೊಳ್ಳುತ್ತವೆ. ನಾನು ಮೊದಲೇ ಹೇಳಿದ್ದೇನೆ. ಅದರ ಆಧಾರದ ಮೇಲೆ ಸಾಲ ತೆಗೆದುಕೊಳ್ಳಬೇಕೆಂದು ಹೇಳಿದ್ದೇನೆ. ಮತ್ತೆ ಸಾಲ ತೆಗೆದುಕೊಂಡು ಅಭಿವೃದ್ಧಿಯೇತರ ಖರ್ಚು ಮಾಡಬಾರದು.
ನೀವು ಅಭಿವೃದ್ಧಿ ಏತರ ಖರ್ಚು ಅಂದ್ರೆ ಇವರು ಮಾಡೋರಲ್ಲ ಈಗ ಫ್ರೀ 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 ಕಾಕಾ ಪಾಟೀಲ್ ಫ್ರೀ ಮಾದೇವಪ್ಪ ಫ್ರೀ ಅದಕ್ಕೆ ಮಾಡಬಾರ್ದು ಅಂತ ಹೇಳವ್ರು 2017 ಭಾಷಣದಲ್ಲಿ. ರೆಕಾರ್ಡ್ ಇದು, ರೆಕಾರ್ಡೇ ನಾನು ತೋರಿಸ್ತಾ ಇದ್ದೀನಿ, ವಿಧಾನಸಭೆಯಲ್ಲಿ ಮಾತಾಡಿರೋ ರೆಕಾರ್ಡ್ ಇದು, ಅವರೇ ಹೇಳಿರೋದು. ಮತ್ತೆ ನಮ್ಮ ಸಾಲದ ಮಿತಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ನಲ್ಲಿ ನಾವು ಪಾಸ್ ಮಾಡಿದ್ದೇನೆ. ಅದರ ಮಿತಿಯಲ್ಲಿ ಏನು ಹೇಳುತ್ತಾರೆ ಅಂದರೆ ಈ ಪ್ಯಾರಾಮೀಟರ್ ಮುಖ್ಯವಾಗಿ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸಿಕಲ್ ಡೆಫಿಸಿಟ್ ಶಾಲ್ ನಾಟ್ ಎಕ್ಸಿಡ್ 3% ಎಂದು ನಾನು ಹೇಳುತ್ತೇನೆ. ಮೂರನೇದು ನಮ್ಮ ಸಾಲದ ಒಟ್ಟು ಜಿಡಿಪಿ 25% ಗಿಂತ ಹೆಚ್ಚಬಾರದು ಇದು ಅಂತ ಹೇಳಿದ್ದಾರೆ. ನಮ್ಮದು 18.93 ಅನ್ನೋದು ಈಗ ಮುಂದಕ್ಕೆ ಹೋಗ್ಬಿಟ್ಟಿದೆ ಅದ ಮೇಲೆ. ಅವ್ರೇನು ಹೇಳಿರೋದು, ಸಾಲ ತೆಗೆದುಕೊಂಡು ಅಭಿವೃದ್ಧಿ ಅಲ್ಲದ ವಿಚಾರಗಳಿಗೆ ಖರ್ಚು ಮಾಡಬಾರದು ಅಂತ ಅವ್ರು ಹೇಳಿರೋದು. ಇಲ್ಲಿ ಅವ್ರೇನು ಖರ್ಚು ಮಾಡಿದ್ದಾರೆ? ಫ್ರೀಗಳಿಗೋಸ್ಕರ ಖರ್ಚು ಮಾಡಿದ್ದಾರೆ. ಅವಾಗ 2017 ಹೇಳಿದಂತ ಮುಖ್ಯಮಂತ್ರಿ ಅವಾಗ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವತ್ತು. ಇವತ್ತು ಕೂತ್ಕೊಳ್ಳ ಸರ್, ಒಂದು ನಿಮಿಷ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಅವತ್ತು ಏನು ಹೇಳಿದ್ದೆ 17ನೇ ಇಸ್ವಿನಲ್ಲಿ, ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧನಾಗಿದ್ದೇನೆ. ಯಾವಾಗಲೂ ನಾನು 2017ರಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ, ಆ ಹೇಳಿಕೆಗೆ ಈಗಲೂ ಬದ್ಧನಾಗಿದ್ದೇನೆ. ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ. ಆಮೇಲೆ ಕೇಳಪ್ಪ, ನೀನು ಹೇಳದಯ್ಯ. ಆಮೇಲೆ ನೀನು ನಾನು ಹೇಳಕ್ಕೂ ಮುಂಚಿತವಾಗಿ ನೀನು ಹೇಳಿದ್ರೆ ಹೆಂಗೆ? ಅವರು ಅನುಮತಿ ಕೊಟ್ಟಿದ್ದಾರೆ, ಅವರು ಈಲ್ಡ್ ಆಗಿದ್ದಾರೆ. ನೀ ಮಧ್ಯೆ ಬಂದ್ಬಿಟ್ರೆ ಹೆಂಗೆ ತಮ್ಮ? ಸರ್, ಅಶ್ವಥ್ ನಾರಾಯಣ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ. ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋದು. ಸೊ ಮಾನ್ಯ ಅಧ್ಯಕ್ಷರೇ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ 3 ಮಾನದಂಡಗಳನ್ನು ಹೇಳಿದ್ದಾರೆ. 3 ಮಾನದಂಡಗಳು ಏನು? 2002ರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರ್ತಕ್ಕಂಥದ್ದು ಇದೇ ಸದನದಲ್ಲಿ. ಅದರ ಪ್ರಕಾರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಏನೆಲ್ಲ ಮಾನದಂಡಗಳಿರಬೇಕು ಅಂತ ಹೇಳಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದರ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇ ಮಾನದಂಡ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಮೂರನೇ ಮಾನದಂಡ ನಾವು ಮಾಡದಂತ ಸಾಲ 25% ಒಳಗಡೆ ಇರಬೇಕು. ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ, ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳನ್ನು 2002ರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ. ನಾವು 3ರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ. ಯಾವುದು ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು, ರೆವಿನ್ಯೂ ಡಿಫಿಸಿಟ್ ಇದೆ. ಹೋದ ವರ್ಷ ರೆವಿನ್ಯೂ ಡಿಫಿಸಿಟ್ ಜಾಸ್ತಿ ಇತ್ತು. ಈ ವರ್ಷ 19,262 ಕೋಟಿ ರೂಪಾಯಿ ಆಗಿದೆ. ಹೋದ ವರ್ಷ 27,000 ಕೋಟಿ ಇತ್ತು. ಈ ವರ್ಷ ಕಡಿಮೆ ಆಗಿದೆ. ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ. ನಂಬರ್ 1. ನಂಬರ್ 2, ರೆವಿನ್ಯೂ ಡಿಫಿಸಿಟ್ 3% ಒಳಗಡೆ ಇರಬೇಕು ಅಂತ ಇದೆಯಲ್ಲ, ನಾವು 2.91% ಇದೆ ಫಿಸ್ಕಲ್ ಡಿಫಿಸಿಟ್ 2.91% ಇದೆ. ಅಂದ್ರೆ
ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ. ಮೂರನೇ ಮಾನದಂಡ ಸಾಲ ನಮ್ಮ ಜಿಎಸ್ಡಿಪಿ ಇದೆಯಲ್ಲ ಅದರ 25% ಒಳಗಡೆ ಇರಬೇಕು. ಇಲ್ಲ ನೀನ್ ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಪ್ಪ ಅಶೋಕ. 25.9 ಅಲ್ಲ 24.95% ಇದೆ. 24.95% ಇದೆ ಅಂದ್ರೆ ಕೂತ್ಕೊಳ್ಳಪ್ಪ ನೀನು. 44,000 ಅದನ್ನು ಹಿಡ್ಕೋರಿಲ್ಲ. ಅದ ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ, ಅದ್ ಮಾಡಿದ್ರೆ 3% ದಾಟಿರಿ. ಕೂತ್ಕತಮ್ಮ. ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡದೆ ಎಷ್ಟೇ ಅಂತ ಹೇಳ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ ಇದನ್ನು ತಿಳ್ಕೋಬೇಕು ನೀನು. ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಉಗುಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,00,000 ಕೋಟಿ ಇತ್ತು. ಈಗ 25-26ರ ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಾವೊಂದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 2,01,000 ಕೋಟಿ. 2,53,11,000 ಕೋಟಿಯಿಂದ 11 ವರ್ಷದಲ್ಲಿ ಎಷ್ಟಾಗಿದೆ? 53 ಲಕ್ಷದಿಂದ, ಅದು ಸ್ವಾತಂತ್ರ್ಯ ಬಂತವಿಂದ 53 ಲಕ್ಷದ ಬಜೆಟ್ ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಸರ್? ಆಮೇಲೆ ಹೇಳ್ತೀನಿ, ಅದನ್ನು ಬೇರೆ ಹೇಳ್ತೀನಿ. ಇನ್ನು ಬೇಕಾದಷ್ಟಿದೆ ಹೇಳಕ್ಕೆ. ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜಾಣಪೆದ್ರಂತೆ ಬಹಳ ಎಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಡಿ. ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? ಈ ವರ್ಷ ಎಷ್ಟು? ಈ ವರ್ಷ ಬಜೆಟ್ 50,000 ಕೋಟಿ, 50 ಲಕ್ಷ ಕೋಟಿ ಇದೆ. ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ. 15 ಲಕ್ಷ ಚಿಲ್ಲರೆ ಸಾಲ. 15 ಲಕ್ಷ ಚಿಲ್ಲರೆ ಸಾಲ. ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ ಹೇಳುವಾಗ. ಇದೆಲ್ಲ ಹೇಳ್ಬೇಕಲ್ಲ ಹೇಳುವಾಗ. 15,60,000 ಕೋಟಿ. ಈ ವರ್ಷ 50 ಲಕ್ಷದ ಬಜೆಟ್ ಇದೆ. 50 ಲಕ್ಷದ ಬಜೆಟ್ನಲ್ಲಿ 15,60,000 ಕೋಟಿ ಸಾಲ ಸೇವ್ ಮಾಡ್ಕೊಂಡಿರೋದು ಗೊತ್ತಾಯ್ತಾ? ಅದರಿಂದ ನೀವು ರಾಜ್ಯ ಸರ್ಕಾರದ್ದು ನಾವು ಒಳಗಡೆ ಇದ್ದೀವಿ. 2002 ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಅಂತ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೇ, ಹೇಳ್ರಿ. ಕೇಂದ್ರ ಸರ್ಕಾರದ ಬಜೆಟ್ ನೋಡಿ. ನಾನು ಅದನ್ನು ಬಿಟ್ಟುಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ. ನಾವು ಇತಿಮಿತಿ ಒಳಗಡೆ ಮಾನದಂಡಗಳೇನಿದೆ 2004-2ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇಡೀ ದೇಶದಲ್ಲಿ ಆಯ್ತು. ಅದು ಅಧ್ಯಕ್ಷರೇ, ಬರೀ ಕರ್ನಾಟಕ ಒಂದರಲ್ಲ, ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಿ ಆಯ್ತು. ಅದರಿಂದ ನೀವು ಈ ಬಂಡತನ ಇದೆಯಲ್ಲ, ಈ ಬಂಡತನ ಪ್ರದರ್ಶನ ಮಾಡಕ್ಕೆ ನೋಡ್ರಿ. ನೀವು ಎಷ್ಟು ಜನ ನಾವು ವಿಚಲಿತರಾಗಲ್ಲ. ನಾನು ವಿಚಲಿತ ಆಗಲ್ಲ. ನೀವು ಎಷ್ಟು ಜನ ಕೂಗಿದ್ರು ಕೂಡ ಈಗ ನಮ್ಮ ನಾವು ಅಧ್ಯಕ್ಷರೇ ಈಗ ನಾವು ರೆವಿನ್ಯೂ ಡಿಫಿಸಿಟ್ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಹೇಳಿ ನೋಡೋಣ. ಸುಮ್ಮನೆ ಇದೆಲ್ಲ ಯಾಕಪ್ಪ ಹೇಳ್ತೀರಿ ನೀವು? ನೋಡಿ ಇದನ್ನ ಹೇಳಿದ್ರೆ ಎಲ್ಲ ಹೇಳ್ತೀರಿ. ಇವತ್ತಿನ ಮಾಡಕತ್ತೀರಿ.
ಎಲ್ಲರೂ ಎದ್ದಿಸಿ ಬರ್ತೀರಿ. ಸತ್ಯ ಹೇಳಿದ್ರೆ ಸತ್ಯ ಯಾವಾಗಲೂ ಸ್ವೀಟ್ ಆಗಿರಲ್ಲ, ಕಹಿ ಆಗಿರೋದು. ಸ್ವೀಟ್ ಇರಲ್ಲ, ಅದು ಕಹಿ. ಸತ್ಯ ಹೇಳ್ಬೇಕಲ್ಲ, ದೇಶದ ಜನರಿಗೆ ಸತ್ಯ ಹೇಳ್ಬೇಕಲ್ಲ, ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ. ವಾಟ್ ಇಸ್ ದಿ fiscal liability of the central government? What is the total liability of the state? ಹೇಳಿ ನೋಡೋಣ. ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು. ಇವೆಲ್ಲ ಅಧ್ಯಕ್ಷರು ನಾನು ಸಾಲ ಸಿಗ್ತದೆ ಅಂತ ಸಾಲ ಮಾಡಾಗಿಲ್ಲ. ಸಾಲ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ನಾವು ಸಾಲ ತಗೊಂಡಿರೋದು 1,16,000 ಕೋಟಿ. 1,16,000 ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಎಕ್ಸ್ಪೆಂಡಿಚರ್ ನಲ್ಲಿ 2 ತರ ಇರ್ತದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 56,000 ಕೋಟಿಯಿಂದ 83,000 ಕೋಟಿ 2024-25ರಲ್ಲಿ 2024-25ರಲ್ಲಿ ನಾವು 56,000 ಕೋಟಿ 23-24-23 ಆಮೇಲೆ 24-25ರಲ್ಲಿ 83,000 ಕೋಟಿಗೆ ಇದಾಗಿತ್ತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೀರಾ ನೀವು? ಬಡ್ಡಿ ಕಟ್ಟಿಗೆ ತೋಡ್ತಾ ಇದ್ದೀರಾ? ನೀವೆಷ್ಟು ಬಡ್ಡಿ ಕಟ್ತೀರಿ ಗೊತ್ತಾಗಿಲ್ಲ ಅಶ್ವಥ್ ನಾರಾಯಣ. ನೀನು ಏನೇ ಜೋರಾಗಿ ಮಾತಾಡಬೇಕು, ನಾನೇನಾದ್ರೂ ಬಗ್ಗದಿಲ್ಲ. ಕೇಳಪ್ಪ, ಇಲ್ಲಿ ಏನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ನೀವು ನೋಡ್ರಪ್ಪ, ಎಕ್ಸೈಟ್ ಆಗ್ಬೇಕಾದ್ರೆ ಅಗತ್ಯ ಇಲ್ಲ. ನೀವ್ ಹೇಳ್ರಿಯಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀವಿ ಹೇಳಪ್ಪ. ಈಗ ನಾವು ಮಾತಾಡ್ತಿರೋದು ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ. ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು ವಾಪಸ್. ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಓವರ್ಸೀಸ್ ಫೆಡರಲ್ ಕಂಟ್ರಿ. ನೀವೆಲ್ಲ ಕೂತ್ಕೊಳ್ರಿ, ಬಾಯಿ ಬಂದಾಗ ಏನೋ ಮಾತಾಡೋದು. ನಮ್ ಬಜೆಟ್ ಮೇಲೆ ನಿಮಗೆ ನಮ್ಮ ಬಜೆಟ್ ಮೇಲೆ ಇಷ್ಟು ಸಾಲ ಅಧ್ಯಕ್ಷರೇ, ನಾನು ಅವರು ಸಚಿವರ ಸರ್ ಅಲ್ಲ ಅವ್ರಿಗೆ ಒಂದೇ ನಿಮಿಷ